ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಮಂಜುನಾಥ್. ಲಾಸ್ಟ್ ವಿಡಿಯೋದಲ್ಲಿ ನಾನು ರಿವಿಷನ್ ಅನ್ನೋದು ನಮ್ಮ ಒಂದು ಎಕ್ಸಾಮಿನೇಷನ್ಗೆ ಎಷ್ಟು ಇಂಪಾರ್ಟೆಂಟ್ ಅನ್ನೋದ್ರ ಬಗ್ಗೆ ಹೇಳಿದ್ದೆ. ಹಾಗೆ ನಾವು ಬಿಫೋರ್ ಎಕ್ಸಾಮ್ 1 or 2 days ಇದ್ದಾಗ ಯಾವ ಒಂದು ಪಾಯಿಂಟ್ಸ್ನ ಫಾಲೋ ಮಾಡಿದ್ರೆ ಬೆಸ್ಟ್ ಸ್ಕೋರ್ ಅನ್ನೋದು ಮಾಡ್ಬೋದು ಅನ್ನೋದ್ರ ಬಗ್ಗೆ ಇವತ್ತು ಎಕ್ಸ್ಪ್ಲೇನ್ ಮಾಡ್ತೇನೆ. ಹಾಗೇನೆ ಮೇನ್ ಥಿಂಗ್ ಏನಂದರೆ ರಿವಿಷನ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಎಕ್ಸಾಮಿನೇಷನ್. ಯಾಕಂತ ಹೇಳಿದ್ರೆ 1 year ಇಂದ ನಾವು ಏನಾದರೂ ಸಿಲೆಬಸ್ನ ಕವರ್ ಮಾಡಿದ್ದೀವಿ ಅದನ್ನು ರೀಕಾಲ್ ಮಾಡಿದಾಗ ಅಷ್ಟೇ ನಾವು ಎಕ್ಸಾಮಲ್ಲಿ ಬೆಟರ್ ಪರ್ಫಾರ್ಮೆನ್ಸ್ ಅನ್ನೋದು ಮಾಡ್ಬೋದು. ಅದರ್ವೈಸ್ ನಾನು 1 year ಇಂದ ಓದಿದ್ದೀನಲ್ವಾ ಪರವಾಗಿಲ್ಲ ನನಗೆ ನೆನಪಿರುತ್ತೆ ಆ ರೀತಿ ಅಂದ್ಕೊಂಡ್ರೆ ದಟ್ ಈಸ್ ರಾಂಗ್ ಥಿಂಗ್. ಯಾಕಂತ ಹೇಳಿದ್ರೆ ನಮ್ಮ ಒಂದು ಸಬ್ಕಾನ್ಷಿಯಸ್ ಮೈಂಡಲ್ಲಿರುವಂಥ ಥಿಂಗ್ಸ್ನ ನಾವು ಕಾನ್ಷಿಯಸ್ಗೆ ತೊಗೊಂಬಂದಾಗ ಮಾತ್ರನೇ ನಾವು ಚೆನ್ನಾಗಿ ಅನ್ನೋದು ಬರಿಬೋದು. ಅದರ್ವೈಸ್ ನಾನು ಓದಿದ್ದೀನಿ ಅಂತೇಳಿ ಕೂತ್ಕೊಂಡ್ರೆ ಅದರಲ್ಲಿ ರಿಸಲ್ಟ್ ಅನ್ನೋದು ತುಂಬ ಕಡಿಮೆ ಬರುತ್ತೆ. ಮೇನ್ ಥಿಂಗ್ 1 or 2 days ಇದ್ದಾಗ ನಾವು ಮಾಡ್ಬೇಕಾದ್ರೆ ಆಲ್ಮೋಸ್ಟ್ ಕೆಲವೊಂದು ಪಾಯಿಂಟ್ಸ್ನ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಬಿಫೋರ್ 1 or 2 days ಆಫ್ ಎಕ್ಸಾಮ್, ಫಸ್ಟ್ ಒನ್, ಡೋಂಟ್ ಗೋ ಟು ರೀಡ್ ಕಂಪ್ಲೀಟ್ ಟೆಕ್ಸ್ಟ್ ಬುಕ್. ತುಂಬ ಜನ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ ಅಂತ ಹೇಳಿದ್ರೆ ನಾಳೆ ಎಕ್ಸಾಮ್ ಇದೆ, ಇವತ್ತು ನಾವು ಟೆಕ್ಸ್ಟ್ ಬುಕ್ ಇಟ್ಕೊಂಡು ಕೂತ್ಕೊಳ್ತೀವಿ. ಟೆಕ್ಸ್ಟ್ ಬುಕ್ ಓದೋದು ರಾಂಗ್ ಅಂತೇಳಿ ನಾನು ಹೇಳ್ತಾ ಇಲ್ಲ, ಬಟ್ ಆ ಒಂದು 1 day ಕಂಪ್ಲೀಟ್ ಚಾಪ್ಟರ್ಸ್ನ ನನ್ನ ಕೈಯಲ್ಲಿ ಕವರ್ ಮಾಡೋಕ್ಕಾಗುತ್ತಾ ಇಲ್ವಾ ಅನ್ನೋದನ್ನು ಮೈಂಡಲ್ಲಿ ಇಟ್ಕೊಂಡು ನಾವು ಸ್ಟಾರ್ಟ್ ಮಾಡಬೇಕಾಗತ್ತೆ. ನಾವು ಕಂಪ್ಲೀಟ್ ಟೆಕ್ಸ್ಟ್ ಬುಕ್ ಕವರ್ ಮಾಡೋಕ್ಕೆ ಪಾಸಿಬಲ್ ಆಗುತ್ತೆ ಅನ್ನೋದಾದರೆ ದಟ್ ಈಸ್ ದ ಬೆಸ್ಟ್ ಥಿಂಗ್. ಏನಂದರೆ ಟೆಕ್ಸ್ಟ್ ಬುಕ್ನ ನಾವು ಓದ್ಬೋದು. ಬಟ್ ಕೆಲವೊಂದು ಚಾಪ್ಟರ್ಸ್ನ ನಾನು ಕ್ವಿಟ್ ಮಾಡಬೇಕಾಗುತ್ತೆ, ಟೈಮ್ ಸಾಕಾಗಲ್ಲ, ಆ ಥರ ಏನಾದರೂ ಯೋಚನೆ ಇತ್ತು ಅಂತ ಹೇಳಿದ್ರೆ ದಯವಿಟ್ಟು ಯಾರು ಕೂಡ ಟೆಕ್ಸ್ಟ್ ಬುಕ್ ಅನ್ನೋದು ಸ್ಟಾರ್ಟ್ ಮಾಡೋಕ್ಕೆ ಹೋಗಬೇಡ್ರಿ. ಯಾಕಂದರೆ ಆ ಬಿಟ್ಟಿರುವಂಥ ಚಾಪ್ಟರ್ಸಿಂದ ನಮಗೆ ಏನಾದರೂ ಕ್ವಶನ್ ಬಂದಾಗ ನಮಗೆ ಭಯ ಸ್ಟಾರ್ಟ್ ಆಗುತ್ತೆ. ಅಯ್ಯೋ ನಾನು ಆ ಚಾಪ್ಟರ್ನ ಓದಲಿಲ್ವಾ ಅಂತ. ಆ ಭಯ ಬೇರೆ ಒಂದು ಬರುವಂಥ ಕ್ವಶನ್ ಆನ್ಸರ್ಸ್ ಮೇಲೆ ಕೂಡ ಇಂಪ್ಯಾಕ್ಟ್ ಅನ್ನೋದು ಬೀಳುತ್ತೆ. ಒನ್ ಥಿಂಗ್. ಸೆಕೆಂಡ್ ಒನ್ ಏನಂದರೆ ರಿವೈಸ್ ಆರ್ ಪ್ರಾಕ್ಟೀಸ್ ಲಾಂಗ್ ಆನ್ಸರ್ ಕ್ವಶನ್ಸ್. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಥಿಂಗ್. ಸೆಕೆಂಡ್ ಪಾಯಿಂಟ್, ರಿವೈಸ್ ಆರ್ ಪ್ರಾಕ್ಟೀಸ್ ಲಾಂಗ್ ಆನ್ಸರ್ ಕ್ವಶನ್ಸ್, ವೆರಿ ವೆರಿ ಇಂಪಾರ್ಟೆಂಟ್ ಥಿಂಗ್. ಏನಂತ ಹೇಳಿದ್ರೆ ನಮಗೆ ಕ್ಲಾಸಲ್ಲಿ ಮ್ಯಾಮ್ ಅಥವಾ ಸರ್ ಕ್ಲಾಸ್ ಮಾಡಬೇಕಾದ್ರೆ ಹೇಳಿರ್ತಾರೆ ಈ ಒಂದು ಕ್ವಶನ್ ಇಂಪಾರ್ಟೆಂಟ್ ಫಾರ್ 4 marks, ಆರ್ ಈ ಒಂದು ಕ್ವಶನ್ 3 marksಗೆ ಬರುತ್ತೆ, ಈ ಒಂದು ಕ್ವಶನ್ 2 marksಗೆ ಬರುತ್ತೆ, ಈ ರೀತಿ ಹೇಳಿರ್ತಾರೆ. ನಾವು ಅದನ್ನು ಚೆನ್ನಾಗಿ ನೋಟೆಡ್ ಮಾಡಿಕೊಂಡು ಆ ಒಂದು ಇಂಪಾರ್ಟೆಂಟ್ ಥಿಂಗ್ಸ್ ಏನಾದರೂ ಇದೆಯಲ್ವಾ ಆ್ಯಂಡ್ ಲಾಂಗ್ ಆನ್ಸರ್ ಕ್ವಶನ್ಸ್ ಇದೆಯಲ್ವಾ ಅದನ್ನು ನಾವು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಯಾಕಂತ ಹೇಳಿದ್ರೆ ನೀವು 4 marks ಸ್ಕೋರ್ ಮಾಡಬೇಕಂದ್ರೆ 1 mark ಕ್ವಶನ್ 4ಕ್ಕೆ ಆನ್ಸರ್ ಬರೀಬೇಕಾಗತ್ತೆ. ಅದೇ 4 marks ಕ್ವಶನ್ 1 ಕ್ವಶನ್ಗೆ ಆನ್ಸರ್ ಬರೆದು ಕೂಡ ನಿಮಗೆ 4 marks ಅನ್ನೋದು ಬರುತ್ತೆ. ಹಾಗಾಗಿ ಲಾಂಗ್ ಆನ್ಸರ್ ಕ್ವಶನ್ಸ್ಗೆ ನೀವು ಆನ್ಸರ್ ಕರೆಕ್ಟ್ ಮಾಡಿದಾದಾಗ ನಿಮಗೆ ಕಾನ್ಫಿಡೆನ್ಸ್ ಆಗುತ್ತೆ, ಎಸ್ ನಾನು ಚೆನ್ನಾಗಿ ಬರೆದಿದ್ದೀನಿ ಅಂತೇಳಿ. ಹಾಗಾಗಿ ಇಂಪಾರ್ಟೆಂಟ್ ಆಗಿರುವಂಥ ಲಾಂಗ್ ಆನ್ಸರ್ ಕ್ವಶನ್ಸ್ನ, ಥಿಯರಮ್ಸ್ನ, ಪ್ರಾಬ್ಲಮ್ಸ್ನ ನೀವು ಅನ್ನೋದು ಪ್ರಾಕ್ಟೀಸ್ ಅನ್ನೋದು ಮಾಡಿ. ಆಲ್ಮೋಸ್ಟ್ ನಮಗೆ ನೋಟ್ಸಲ್ಲಿ ಈ ಒಂದು ಎಲ್ಲ ಒಂದು ಲಾಂಗ್ ಆನ್ಸರ್ಸ್ಗೆ ಕ್ವಶನ್ ಆನ್ಸರ್ಸ್ ಸಿಗುತ್ತೆ. ಹಾಗೇನೆ ಆ ಒಂದು ಇಂಪಾರ್ಟೆಂಟ್ ಥಿಂಗ್ಸ್ ಕೂಡ ನಮಗೆ ಟೀಚರ್ಸ್ ಅನ್ನೋದು ಹೇಳಿರ್ತಾರೆ. ದಟ್ ಈಸ್ ಒನ್ ಥಿಂಗ್. ದೆನ್ ಸಾಲ್ವ್ ಪ್ರೀವಿಯಸ್ 3 years ಕ್ವಶನ್ ಪೇಪರ್ಸ್, ವೆರಿ ವೆರಿ ಇಂಪಾರ್ಟೆಂಟ್ ಥಿಂಗ್. ಏನಂತ ಹೇಳಿದ್ರೆ ನೀವು ಟೆಕ್ಸ್ಟ್ ಬುಕ್ಕು ಇದು ಮಾಡಿಲ್ಲ, ನೋಟ್ಸ್ ಇದು ಮಾಡಿಲ್ಲ, ಬಟ್ ನಾನು ಆದರೂ ಕೂಡ ಪಾಸ್ ಆಗಬೇಕು, ಸ್ಕೋರ್ ಮಾಡಬೇಕು ಚೆನ್ನಾಗಿ ಅನ್ನೋದಾದರೆ ಈಸಿ ಥಿಂಗ್ ಏನಂದರೆ ಏನು ಮಾಡುವಂಥ ಅವಶ್ಯಕತೆ ಇಲ್ಲ. 3 ವರ್ಷದ ಕ್ವಶನ್ ಪೇಪರ್ಸ್, ಅದು ಟೆಸ್ಟ್ ಪೇಪರ್, ಮಿಡ್ ಟರ್ಮ್ ಆಗಿರ್ಬೋದು, ಕ್ಲಾಸ್ ಟೆಸ್ಟ್ ಎಲ್ಲ ಆಗಿರ್ಬೋದು, ಎಲ್ಲ ಕ್ವಶನ್ ಪೇಪರ್ಸ್ನ ತಗೊಳ್ಳಿ, ಅದಕ್ಕೆ ಆನ್ಸರ್ ಮಾಡ್ತಾ ಹೋಗ್ರಿ. ದಟ್ ಈಸ್ ದ ಬೆಸ್ಟ್ ರಿವಿಷನ್ ಸ್ಟ್ರಾಟಜೀಸ್. ಇದು ಸೈಂಟಿಫಿಕಲಿ ಪ್ರೂವ್ ಆಗಿದೆ ಆ್ಯಂಡ್ ತುಂಬ ಜನ ಟಾಪರ್ಸ್ ಕೂಡ ಇದನ್ನು ಫಾಲೋ ಮಾಡ್ತಾರೆ. ಯಾಕಂದರೆ ದಿಸ್ ಈಸ್ ದ ಈಸಿಯೆಸ್ಟ್ ವೇ ಟು ಕಂಪ್ಲೀಟ್ ಆಲ್ ಚಾಪ್ಟರ್ಸ್. ಕಡಿಮೆ ಟೈಮಲ್ಲಿ ನಮ್ಮ ಸಿಲೆಬಸ್ ಎಲ್ಲ ಕೂಡ ಕವರ್ ಮಾಡೋದಕ್ಕೆ ಈ ಒಂದು ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ ಸಾಲ್ವ್ ಮಾಡುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ಥಿಂಗ್. ದೆನ್ ಲಾಸ್ಟ್ ಥಿಂಗ್ ಏನಂದರೆ ಫಾಲೋ ದ ಟೀಚರ್ಸ್ ಗೈಡ್ಲೈನ್ಸ್. ಏನಂತ ಹೇಳಿದ್ರೆ ನಮ್ಮ ಟೀಚರ್ಸ್ ಆ ಸಬ್ಜೆಕ್ಟ್ ಬಗ್ಗೆ ಏನಿದೆಯಾ ಆ ಒಂದು ಕಂಪ್ಲೀಟ್ ನಾಲೆಡ್ಜ್ ಅನ್ನೋದು ಇರುತ್ತೆ. ಹಾಗಾಗಿ ಆ ಒಂದು ನಾಲೆಡ್ಜ್ ಮೇಲೆ ಅವ್ರು ಹೇಳಿರ್ತಾರೆ ಇಂಥ ಒಂದು ಕ್ವಶನ್ ಇಂಪಾರ್ಟೆಂಟ್, ಇಂಥ ಚಾಪ್ಟರಿಂದ ಈ ಥರ ಬರುತ್ತೆ ಅಂತೇಳಿ. ಹಾಗಾಗಿ ನಮ್ಗೇನೇ ಡೌಟ್ ಇದ್ರೂ ಕೂಡ ಆ ಒಂದು ಸಬ್ಜೆಕ್ಟ್ ಟೀಚರ್ ಹತ್ರ ಹೋಗ್ಬಿಟ್ಟು ನಾವು ಸೊಲ್ಯೂಷನ್ ಅನ್ನೋದು ತಗೊಂಡಾಗ ನಮಗೆ ತುಂಬ ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ, ಈಸಿಯಾಗಿ ಪರ್ಫಾರ್ಮ್ ಅನ್ನೋದು ಮಾಡ್ಬೋದು. ಗೊತ್ತಾಯ್ತಲ್ವಾ, ಇದು ಮೇನ್ ರಿವಿಷನ್ ಸ್ಟ್ರಾಟಜೀಸ್. ಇದನ್ನು ಫಾಲೋ ಮಾಡೋದಕ್ಕೆ ಟ್ರೈ ಮಾಡಿ, ನಿಮಗೆ ಒಂದು ಬೆಸ್ಟ್ ರಿಸಲ್ಟ್ ಅನ್ನೋದು ಡೆಫಿನೆಟ್ಲಿ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್.